ನಿನ್ನೆ ಬೆಂಗಳೂರಿನಲ್ಲಿ ಒಂದು ಅವಘಡ ಸಂಭವಿಸಿತ್ತು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬರು ಬಾಲಕಿ ಕರೆಂಟ್ ಶಾಕ್ನಿಂದ ಮೃತಪಟ್ಟಿದ್ರು. ವರ್ತೂರ್ ಬಳಿ ಮರಣೋತ್ತರ ಪರೀಕ್ಷೆ ವರದಿಗಾಗಿ ಸದ್ಯ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಮರಣೋತ್ತರ ವರದಿ ಬಂದ ನಂತರದಲ್ಲಿ ಸಾವಿನ ಸತ್ಯ ಬಯಲಾಗುತ್ತೆ ಅನ್ನುವಂಥದ್ದು ಹೇಳ್ತಾ ಇರೋದಕ್ಕೆ ಕಾರಣ ಅಂತ ಅಂದ್ರೆ, ಕೆಲವರು ನೀರಲ್ಲಿ ಬಿದ್ದು ಮೃತಪಟ್ಟಿರೋದು ಅಂತ ಹೇಳಿ ಹೇಳ್ತಾ ಇದ್ರು ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ಹೇಳ್ತಾ ಇರುವಂಥದ್ದು ಕರೆಂಟ್ ಶಾಕ್ ನಿಂದ ಅವರು ಮೃತಪಟ್ಟಿರೋದು ಅಂತ ಹೇಳಿ. ಅದಕ್ಕೆ ತಕ್ಕ ಹಾಗೆ ಈ ಸ್ಕಿನ್ ಔಟ್ ಆಗಿರುವಂತ ಈ ವೈರ್ಗಳು, ಆಮೇಲೆ ಆ ನೀರಿನಲ್ಲೂ ಕೂಡ ವಿದ್ಯುತ್ ಪ್ರವಹಿಸ್ತು ಇತ್ತು ಅನ್ನುವಂಥದಕ್ಕೆ ಕೆಲವೊಂದು ಸಾಕ್ಷ್ಯಗಳೆಲ್ಲ ಇದೀಗ ಲಭ್ಯ ಆಗಿದೆ. ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಜೊತೆಗೆ ಏನದು ಮ್ಯಾನೇಜ್ಮೆಂಟ್ ನಡೆಸ್ತಾ ಇರುವಂಥವ್ರು ಅಥವಾ ಮ್ಯಾನೇಜ್ ಮಾಡ್ತಾ ಇರುವಂಥವ್ರು, ಅವರು ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳುವಂಥ ನಿಟ್ಟಿನಲ್ಲಿ ಹೀಗೆ ನೀರಲ್ಲಿ ಮುಳುಗಿ ಮೃತಪಟ್ಟಿರೋದು ಅಂತ ಹೇಳಿ ಅದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಪೊಲೀಸರೇನಾದ್ರು ಸಾಥ್ ಕೊಡ್ತಿದ್ದಾರಾ ಅನ್ನುವಂಥದ್ದು ಕೂಡ ಗುಮಾನಿ. ಯಾಕಂದರೆ FIRನಲ್ಲಿ ಕರೆಂಟ್ ಶಾಕ್ ವಿಚಾರಕ್ಕೆ ಯಾವುದೇ ಉಲ್ಲೇಖ ಇಲ್ಲ. ಬಟ್ ಈ ಮೃತ ಬಾಲಕಿಯ ತಂದೆ, ನಾನು ಅದನ್ನೇ ಕಂಪ್ಲೇಂಟ್ ಮಾಡಿದ್ದೀನಿ, ಕರೆಂಟ್ ಶಾಕ್ ಅನ್ನುವಂಥದ್ದೇ ನಾನು ಮೆನ್ಷನ್ ಮಾಡಿದ್ದೀನಿ ನನ್ನ ಕಂಪ್ಲೇಂಟ್ನಲ್ಲಿ ಅನ್ನುವಂಥ ಪಾಪ ಅವ್ರು ದುಃಖದಲ್ಲಿದ್ದರು. ಅದನ್ನ ಇನ್ನೂ ಅವ್ರು ನೋಡೋಕೆ ಹೋಗಿಲ್ಲ FIRನಲ್ಲಿ ಏನಿತ್ತು ಎತ್ತ ಅಂತೇಳಿ ನಿನ್ನೆ. ಬಟ್ ಆ ಬಾಲಕಿ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಂಥ ಹುಡುಗಿ, ಸ್ವಿಮ್ ಮಾಡ್ತಾ ಇದ್ರು ಭಾಳ ಚೆನ್ನಾಗಿ. ಅದಾದ ನಂತರದಲ್ಲಿ ಈ ರೀತಿಯಾದಂಥ ಕಸರತ್ತು ಇದೆಲ್ಲ ದಿನನಿತ್ಯ ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಇದ್ದಕ್ಕಿದ್ದಂತೆ ನೀರಿಗೆ ಅವರು ಬಿದ್ದು ಮೃತಪಟ್ಬಿಟ್ರ ಅನ್ನುವಂಥ ವಿಚಾರ ಬಂದಾಗ, ಆ ಪ್ರಶ್ನೆ ಬಂದಾಗ ಅದನ್ನ ಯಾರೋ ಅಷ್ಟು ಸುಲಭವಾಗಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲೋಡಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ವೈರ್ಗಳು ಕಂಡು ಬರ್ತಾ ಇರುವಂತಹ ರೀತಿ, ಅದು ಆ ನೀರಿನಲ್ಲೆಲ್ಲ ಆ ವಿದ್ಯುತ್ ಪ್ರವಹಿಸ್ತಾ ಇತ್ತು ಅಂತ ಹೇಳಿ. ಆಮೇಲೆ ಹಿಂದೆನೂ ಕೂಡ ಒಂದು 2-3 ಜನಕ್ಕೆ ಇದೇ ರೀತಿಯಾಗಿ ಶಾಕ್ ಹೊಡೆದಂಥ ಅನುಭವ ಆಗಿತ್ತು ಅನ್ನುವಂಥದ್ದು ಕೂಡ ಅಲ್ಲಿನ ಸಿಬ್ಬಂದಿ ಮಾಡ್ತಾ ಇರುವಂಥ, ಅಂದರೆ ಆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಮಾಡ್ತಾ ಇರುವಂಥ ಆರೋಪ.